ಧರ್ಮಸ್ಥಳ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದರ ನಡುವೆ ಡಿಸಿಎಂ ಡಿಕೆ ಅವರ ಪ್ರತಿಕ್ರಿಯೆ, ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ಮೊದಲು ಬಿಜೆಪಿಯವರು ಬಾಯಿ ಮುಚ್ಚಿಕೊಂಡಿರಲಿ. ಬಿಹಾರದಲ್ಲಿ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡಾಮಂಡಲರಾಗಿದ್ದಾರೆ. All Dharmasthala issues already I've commented on that issue. I know a lot of issues. BJP is doing politics. They shut their mouth. There is a difference in two groups in BJP. That is why all these dirty issues have been called. This entire thing is being done internally. On their failure, they are trying to put us. We will show the facts on the Dharmasthala. ಇನ್ನು ಧರ್ಮಸ್ಥಳ ವಿಷಯದಲ್ಲಿ ಚರ್ಚೆಗೆ ಬಿಟ್ಟಿದ್ದೇ ಅಪರಾಧ. ಹಿಂದಿನ ಬಿಜೆಪಿ ಸರ್ಕಾರದ ನಡವಳಿಕೆಯೇ ಕಾರಣ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರ ಆಕ್ರೋಶ. ನಾವು ಎಸ್ಐಟಿ ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ರು. ಎಸ್ಐಟಿ ಮಾಡಿದ ಮೇಲೆ ಲಾಭ ಪಡೆಯೋದಕ್ಕೋಸ್ಕರ ಹೊರಟಿದ್ದಾರೆ ಅಂತ ಚಲುವರಾಯಸ್ವಾಮಿಯವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೊಂದು ಚರ್ಚೆ ಆಗಲಿಕ್ಕೆ ಬಿಟ್ಟದ್ದು ಮಹಾ ಅಪರಾಧ ಬಿಜೆಪಿಯವರ ಸರ್ಕಾರದ ನಡವಳಿಕೆ. ಇವತ್ತು ಆ ಒಂದು SIT ಮಾಡಿದಾಗ ಯಾರೂ ಬೇಡ ಅಂತ ಹೇಳಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನಿದ್ದು ಬಿಟ್ರು. SIT ಮಾಡಿ ಒಂದಷ್ಟು ದಿವಸ ಆದಮೇಲೆ ಲಾಭ ಪಡ್ಕೊಳ್ಳಿಕ್ಕೆ ಹೋದರು. ರಾಜಕೀಯವಾದಂಥ ಲಾಭ ಪಡ್ಕೊಳ್ಳಿಕ್ಕೆ BJPಯ ಎಲ್ಲ ಲೀಡರ್ಗಳು ಸಹ ಪ್ರಯತ್ನ ಮಾಡಿದ್ರು. ಕೊನೆಗೆ ಅದು ಧರ್ಮಸ್ಥಳದ ಸಣ್ಣ ಪುಟ್ಟ ಏನು ಅಭಿಪ್ರಾಯ ಬಂತು ಅದರಿಂದ ಹೊರಗೆ ತರುವಂಥ ಒಳ್ಳೆಯ ಕೆಲಸ ಆಯಿತು ಅಂತೇಳಿ ಹೆಗ್ಡೆಯವರ ಆದಿಯಾಗಿ ಆ ಒಂದು ಧರ್ಮಸ್ಥಳದ ಸಂಸ್ಥೆಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆಯವರ ಆದಿಯಾಗಿ ಈ ರಾಜ್ಯದ ಅನೇಕ ಮಂಜುನಾಥನ ಭಕ್ತರು, ಸಿದ್ದರಾಮಯ್ಯನವರು, DK ಶಿವಕುಮಾರ್, ಗೃಹ ಸಚಿವರು